ಎಷ್ಟು ಚೆನ್ನಾಗಿ ಹಿಂಗಾರಗಳು ಬಂದಿದೆ ನೋಡಿ. ಗಿಡಗಳು ಹೇಗಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ಇವು ಸುಮ್ಮನೆ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ ರೈತ ಬಾಂಧವರೇ, ಇದು ಸೇಮ್ ತೋಟ ಮೇಲ್ಗಡೆ ಭಾಗದಲ್ಲಿ ಅಲ್ಲಿ ಆ ಭಾಗದಲ್ಲಿ ನಿಮಗೆ ತೋರಿಸಿದ್ನಲ್ಲ, ಅಲ್ಲಿ ಗೊಬ್ಬರಗಳನ್ನು ನಾವು ಕೊಟ್ಟ ಸಾವಯವ ಗೊಬ್ಬರಗಳನ್ನು ಬಳಸಿದ್ದಾರೆ. ಇಲ್ಲಿ ಇವರು ಕಳೆದ ವರ್ಷ ಏನು ಹಾಕಿದ್ರು ಅದೇ ಹಾಕ್ಕೊಂಡಿದ್ದಾರೆ. ಹಿಂಗಾರಗಳು ನೋಡಿ ಎಷ್ಟು ಸಣ್ಣ ಇದೆ. ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಡಾಕ್ಟರ್ ತಿಪ್ಪೇಶ್ ಮಾತಾಡ್ತಾ ಇದ್ದೀನಿ. ನಿಮಗೆ ಕಳೆದ ವೀಡಿಯೋದಲ್ಲಿ ಹೇಳ್ತಾ ಇದ್ದೆ, ನಾವು ಇವತ್ತು ಇತ್ಲಾ ಕಲ್ಮನೆ ಭಾಗದಲ್ಲಿದ್ದೀವಿ ಅಂಥೇಳಿ. ಅಲ್ಲಿ ನಮ್ಮ ಕಸ್ಟಮರು ಒಂದು ತೋಟಕ್ಕೆ ನಮ್ಮ ಗೈಡ್ ಮುಖಾಂತರ ಈ ಮೊದಲನೇ ವರ್ಷದ ಇಂಪ್ಲಿಮೆಂಟೇಷನ್ ಮಾಡಿದರು. ಆ ತೋಟ ಚೆನ್ನಾಗಾಯಿತು ಅಂತ ಅಲ್ಲೊಂದು ಸ್ವಲ್ಪ ಗೊಬ್ಬರ ಉಳಿದಿತ್ತು ಅಂತ ಬಂದ್ಬಿಟ್ಟು ಇಲ್ಲೊಂದು 150-200 ಗಿಡಕ್ಕೆ ಉಳಿದಿದ್ದ ಗೊಬ್ಬರನ ಹಾಕ್ಕೊಂಡಿದ್ದಾರೆ. ಆ ಹಿಂಗಾರಗಳು ಹೇಗೆ ಬಂದಿದೆ ನೋಡಿ. ಅವರೇ ಹೇಳ್ತಾಯಿದ್ರು ಬಂದು, ಸಾರ್ ಆ ತೋಟಕ್ಕೆ ಹಾಕಿದ್ದೆ ಎಲ್ಲ ಹಾಕಬೇಕಾಗಿತ್ತು ಅಂತ ತಪ್ಪು ಮಾಡಿಬಿಟ್ಟೆ ನಾನು ಅಂಥೇಳಿ ತೋರ್ಸೋಕೆ ಕರ್ಕೊಂಬಂದಿದ್ರು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹಿಂಗಾರಗಳು ಬಂದಿದೆ ನೋಡಿ. ಇದೇ ತೋಟದಲ್ಲಿ 2 ಪಾರ್ಟ್ ಆಗಿದೆ. ಹೋದ್ಸಲಿ ಎಲ್ಲ ಈಕ್ವಲಾಗಿ ಬಂದಿತ್ತಂತವರಿಗೆ. ಲಾಸ್ಟ್ ಇಯರ್ ಕಸ್ಟಮರ್ ನಮ್ಮವರು. ನಾವು ಒಂದೇ ತೋಟಕ್ಕೆ ಅವರಿಗೆ ರೆಫರ್ ಮಾಡಿರೋದು. ಆ ತೋಟ ನೋಡ್ಕೊಂಡು ಬೇರೆ ತೋಟಗಳನ್ನು ನಾನು ಇದು ಮಾಡ್ಕೋತೀನಿ ಅಂತ. ಇವ್ರದ್ದು ತುಂಬ ತೋಟಗಳಿದೆ. ಅದರಲ್ಲಿ ಎಕ್ಸ್ಪೆರಿಮೆಂಟ್ ಆಗಿ ಚೆನ್ನಾಗಿರೋ ತೋಟ ಅವರಿಗೆ. ನಮಗೆ ಲಾಸ್ಟ್ ಟೈಮ್ ಕೊಟ್ಟಿದ್ದು ಹಾಳಾಗಿದ್ದ ತೋಟ ಕಳೆದ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದಿಲ್ಲ. ಸೊ ಅದರಲ್ಲಿ ಉಳಿದಿರೋ ಗೊಬ್ಬರನ ಈ ತೋಟಕ್ಕೆ ಅಪ್ಲೈ ಮಾಡ್ಕೊಂಡಿದ್ದಾರೆ. ಒಂದು 200 ಗಿಡಕ್ಕೆ 150-200 ಗಿಡಕ್ಕೆ ನೋಡಿ ಹೇಗೆ ಬಂದಿದೆ. ಅಪ್ಲೈ ಮಾಡದೇ ಇರೋ ಗಿಡಗಳು ಹೇಗಾಗಿದೆ, ಇದೇ ತೋಟದಲ್ಲಿ ಅಪ್ಲೈ ಮಾಡದೇ ಇರೋ ಗಿಡಗಳು ಹೇಗಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ಇವು ಸುಮ್ಮನೆ ಅಬ್ಸರ್ವ್ ಮಾಡಿ. ಡಿಫ್ರೆನ್ಸ್ ಬಿಟ್ವೀನ್ ಆರ್ಗ್ಯಾನಿಕ್ ಫರ್ಟಿಲೈಸರ್ನ, ಅದು ಸರಿಯಾದ ಗೊಬ್ಬರಗಳು ಸರಿಯಾದ ಪ್ರಮಾಣದಲ್ಲಿ ಏನೇನು ಕಾಂಬಿನೇಷನ್ಸ್ಗಳನ್ನು ಕೊಟ್ಟರೆ ಸರಿಯಾಗಿ ಬರುತ್ತೆ ಅಂತೇಳೋರಿಗೆ ಗೈಡ್ ಮಾಡಿ ಮಾಡಿಸಿದ್ವಿ. ಆ ಗೈಡ್ ಮಾಡಿರೋ ಮರಗಳಲ್ಲಿ ನಾವು ಕೊಟ್ಟ ಗೊಬ್ಬರಗಳಲ್ಲಿ ಇಷ್ಟು ಪ್ರಮಾಣದ ಕನ್ವರ್ಷನ್ಸ್ ಇದೆ. ಬನ್ನಿ ಇವಾಗ ಹಾಕದೇ ಇರೋದ ಇದೇ ತೋಟದ ಕೆಳಭಾಗದಲ್ಲಿ ತೋರಿಸ್ತೀನಿ ನಿಮಗೆ. ಅವ್ರು ಗೊಬ್ಬರ ಬಳಸಿಲ್ಲ. ಇದೇ ತೋಟದ ಕೆಳಭಾಗದಲ್ಲಿ ಗೊಬ್ಬರ ಬಳಸದೇ ಇರೋ ಜಾಗ ಕರ್ಕೊಂಡೋಗಿ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ರೈತ ಬಾಂಧವರೇ, ಇದು ಸೇಮ್ ತೋಟ ಮೇಲ್ಗಡೆ ಭಾಗದಲ್ಲಿ ಅಲ್ಲಿ ಆ ಭಾಗದಲ್ಲಿ ನಿಮಗೆ ತೋರಿಸಿದ್ನಲ್ಲ, ಅಲ್ಲಿ ಗೊಬ್ಬರಗಳನ್ನು ನಾವು ಕೊಟ್ಟ ಸಾವಯವ ಗೊಬ್ಬರಗಳನ್ನು ಬಳಸಿದ್ದಾರೆ. ಇಲ್ಲಿ ಇವರು ಕಳೆದ ವರ್ಷ ಏನು ಹಾಕಿದ್ರು ಅದೇ ಹಾಕ್ಕೊಂಡಿದ್ದಾರೆ. ಹಿಂಗಾರಗಳು ನೋಡಿ ಎಷ್ಟು ಸಣ್ಣ ಇದೆ. ಬಂದಿಲ್ಲ ಅಂತಲ್ಲ, ಬಂದಿದೆ, ಬಟ್ ಸಣ್ಣ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಡಿಫ್ರೆನ್ಸ್ ನೋಡಿ. ಸಣ್ಣ ಹಿಂಗಾರಗಳು ಬಂದಿದೆ. ಅಲ್ಲಿ ಎಷ್ಟು ದೊಡ್ಡ ಹಿಂಗಾರಗಳಿತ್ತು, ಇಲ್ಲಿ ನೋಡಿ ಎಷ್ಟು ಸಣ್ಣ ಹಿಂಗಾರಗಳು ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಎಷ್ಟು ಸಣ್ಣ ಹಿಂಗಾರಗಳು ಬಂದಿದೆ. ಅವರು ಅದೇ, ಸೊ ನಾನು ಎಲ್ಲ ಮಾಡ್ಕೋಬೇಕಾಗಿತ್ತು ಸರ್, ನಾನು ತಪ್ಪು ಕೆಲಸ ಮಾಡಿಬಿಟ್ಟೆ ಅಂಥೇಳಿ. ನಾವು ಹೇಳೋದೇನು ಗೊತ್ತಾ, ದುಡಿಯೋ ಮಕ್ಕಳಿದ್ದಂಗೆ ಇದು. ಫಸಲಿಗೆ ಬರ್ತಾರೆ ಅಡಿಕೆ ಗಿಡಗಳು. ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಮಾಡ್ಕೊಳ್ಳಿ. ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೇವೆ. ನಮಗೆ ಅಡಿಕೆ ಫಸಲು ಕೊಡೋಂಥದ್ದು, ಇಳುವರಿ ಕೊಡೋಂಥ ತೋಟದಲ್ಲಿ ನಾವು ಕಾಂಪ್ರಮೈಸ್ ಆಗೋದು ಬೇಡ. ಒಂದು ಗಿಡಕ್ಕೆ ನೀವು ಕೊಟ್ಟಿಗೆ ಗೊಬ್ಬರ ಕೊಡ್ತೀರಾ ಅಂದರೆ, ನಿಮ್ಮಲ್ಲಿ ಪ್ಯೂರ್ ನಾಟಿ ಹಸುವಿನ ಗೊಬ್ಬರ ಇದ್ದರೆ 3 ಬುಟ್ಟಿ ನಾಟಿ ಹಸುವಿನ ಗೊಬ್ಬರ ಕೊಟ್ಟಾಗ ಮಾತ್ರ ಸರಿಯಾದ ಸಫಿಷಿಯೆಂಟಾಗಿ ನ್ಯೂಟ್ರಿಯೆಂಟ್ಗಳು ಫುಲ್ಫಿಲ್ ಆಗೋದು. ಅಥವಾ ನಿಮಗೆ ಅದು 3 ಗೊಬ್ಬರ ಸಿಗ್ತಾ ಇಲ್ಲ ಅಂದರೆ ಸಾವಯವ ಗೊಬ್ಬರದ ಕಾಂಬಿನೇಷನ್ ಮಾಡಿ. ನಾವು ನಿಮಗೊಂದು ಕಾಂಬಿನೇಷನ್ ಮಾಡಿಕೊಡ್ತೇವೆ. ಅದು ಸರಿಸುಮಾರು 3 ಬುಟ್ಟಿ ನಾಟಿ ಹಸುವಿನ ಗೊಬ್ಬರಕ್ಕೆ ಸಮ ಇರುತ್ತೆ. ನಿಮಗೆ ಅದೊಂದು 60-65-70 ರೂಪಾಯಿ ಖರ್ಚು ಬರುತ್ತೆ. ಸೇಮ್ ಕಂಪೇರ್ ಮಾಡ್ತೀರಾ ಅಂದರೆ ಅರ್ಧ ಮುಕ್ಕಾಲು ಪುಟ್ಟಿ ಕೊಟ್ಟಿಗೆ ಗೊಬ್ಬರದ ರೇಟ್. ಒಂದು ಪುಟ್ಟಿ ಕೊಟ್ಟಿಗೆ ಗೊಬ್ಬರನೇ ಇವತ್ತು 80 ರೂಪಾಯಿ, 100 ರೂಪಾಯಿ, 120 ರೂಪಾಯಿ ಇದೆ. ಒಂದೊಂದು ಏರಿಯಾದಲ್ಲಿ ಒಂದೊಂದು ರೇಟ್ ಇದೆ. ಸೊ ನಿಮಗೆ ಆ ಗೊಬ್ಬರದ ಕಾಂಬಿನೇಷನ್ಸ್ ಏನು ಬರುತ್ತೆ, ಸೇಮ್ ಗೊಬ್ಬರಗಳನ್ನು ನಾವು ಒಂದು ಸಾವಯವ ಗೊಬ್ಬರದಲ್ಲ ಮಾಡಿಕೊಡ್ತೇವೆ. ಅದು ನಿಮಗೆ 65-70 ರೂಪಾಯಿ ಖರ್ಚು ಬರುತ್ತೆ. ಅರ್ಧ ಮುಕ್ಕಾಲು ಪುಟ್ಟಿ ಕೊಟ್ಟಿಗೆ ಗೊಬ್ಬರದ ರೇಟ್ ಆಗುತ್ತೆ. 3 ಬುಟ್ಟಿ ನಾಟಿ ಹಸುವಿನ ಗೊಬ್ಬರದಷ್ಟು ಕೆಲಸ ಮಾಡುತ್ತೆ. ಈಗೇನು ನೀವು ಕಂಪ್ಯಾರಿಸನ್ ನೋಡ್ತಾ ಇದ್ದೀರಲ್ಲ, ಈ ಥರ ಬರುತ್ತೆ. ಡೆಫಿನೆಟ್ಲಿ ಒಂದು 3 ವರ್ಷ ಸರಿಯಾದ ಮಾಡ್ತಾ ಹೋಗೋಣ. ಮಣ್ಣಿನ ಕನ್ವರ್ಷನ್ಸ್ ಮಾಡ್ತಾ ಹೋಗೋಣ. 100 ಕ್ವಿಂಟಲ್ ಎಕರೆಗೆ ತೆಗಿತೀವಿ. ಕನ್ಫ್ಯೂಷನ್ ಪ್ರಶ್ನೆ ಬೇಡ. ಒಂದು ಸಾವಯವ ಕಡೆ ಒಲವು ತೋರಿಸಿ, ಸಾವಯವ ತಜ್ಞರ ಜೊತೆ ಕೂತ್ಕೊಳ್ಳಿ. ಸಾವಯವ ಗೊಬ್ಬರಗಳು ಏನು ಬೇಕು ಅಂತ ನೋಡ್ಕೊಳ್ಳಿ. ನಿಮ್ಮಲ್ಲಿರೋ ತಜ್ಞರ ಜೊತೆ ಕೂತಿ ಮಾತಾಡಿ. ಗೊತ್ತಾಗ್ತಿಲ್ಲ ಅಂದರೆ ನಮ್ಗೆ ಕಾಲ್ ಮಾಡಿ, ಗೊಬ್ಬರಗಳು ಬೇಕಾದ್ರೆ ಪ್ರೊವೈಡ್ ಮಾಡಿಸ್ತೀವಿ. ಇಲ್ಲ ತಮ್ಮಲ್ಲೇ ಸಿಗುತ್ತೆ ಅಂದರೆ ತೊಗೊಂಡು ಹಾಕ್ಕೊಳ್ಳಿ. ಸಾಧ್ಯವಾದಷ್ಟು ಕೆಮಿಕಲ್ ಫಾರ್ಮಿಂಗನ್ನು ಬಿಟ್ಟು ಸಾವಯವದತ್ತ ಮುಖ ಮಾಡಿ. ಮುಂದಿನ ಜನ್ರೇಷನಿಗೆ ಒಳ್ಳೆ ತೋಟ, ಮಾದರಿ ತೋಟ, ಮಣ್ಣು, ಭೂಮಿ, ನೀರು, ಜಲ ಬಿಟ್ಟು ಹೋಗೋಣ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ರೈತ ಬಂಧುಗಳೇ.